ಅಂಜಲಿ ಅಂಜಲಿ ಅಂಜಲಿ. ಆ ಮನೆನ ಕೆಡವಿ ಅಲ್ಲೊಂದು ಅಪಾರ್ಟ್ಮೆಂಟ್ ಕಟ್ಸಿ ಮನೆ ಕೆಡವಿದ ತಕ್ಷಣ ಅಲ್ಲಿ ಜಾಗ ಇಲ್ಲ ಅಂತ ಭೂತ ಹೆದರ್ಕೊಂಡು ಓಡ್ ಹೋಗುತ್ತೆ. ನೀವು ಲಕ್ಷ ಲಕ್ಷ ಸಂಪಾದನೆ ಮಾಡ್ಬೋದು. ಮೇಡಮ್ ಎಂತ ಐಡಿಯಾ ಕೊಟ್ಬಿಟ್ರಿ ಮೇಡಮ್. ಈ ಸೂರಾಕೆ ಬುಲ್ಡೆಗೆ ಇದು ಒಳಿಲೇ ಇಲ್ಲ. ಅಮ್ಮ ನಿಂಗೆ ತುಂಬಾ ಜ್ವರ ಬಂದಿದೆ, ಬಾ ಆಸ್ಪತ್ರೆಗೆ ಹೋಗೋಣ. ಬೇಡ ಪುಟ, ಸರಿ ಹೋಗತ್ತೆ. ಇಲ್ಲಮ್ಮ ಬಾ ಆಸ್ಪತ್ರೆಗೆ ಹೋಗೋಣ. ಅಣ್ಣ ಅದಕ್ಕೆ ನಾ ಇಬ್ರು ಸಹ ಟ್ರೈ ಮಾಡ್ತಿರೋ. ನಾನು ಹೋಗಿ ಬೇಗ ಟ್ಯಾಬ್ಲೆಟ್ಸ್ ತಂದ್ಬಿಡ್ತೀನಿ. ಹಾಂ ಯಾರದು ಬೀಸಿನ್ಗೆ ಆಡಿಸ್ತಾ ಇರೋದು? ಅಯ್ಯೋ ನಾನು ಅಂಜಲಿ ಅಮ್ಮಂಗೆ ಗಾಳಿ ಹಾಕ್ತಿದ್ದೀನಿ. ಓ ಮೈ ಗಾಡ್, ಮತ್ತೆ ಭೂತದ ಚೇಷ್ಟೆ ಶುರು ಆಯ್ತು. ಅಯ್ಯೋ ನಾನು ಅಂಜಲಿ, ಭೂತ ಅಲ್ಲ. ಅಂಜಲಿ ಅಂಜಲಿ. ಅನುಮಾನನೇ ಇಲ್ಲ, ಇದು ಯಾವುದೋ ಸೂಪರ್ ನ್ಯಾಚುರಲ್ ಪವರೇ. ಯಶೋದ, 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 ಎದ್ದೇಳ ಯಶೋದ. ಈ ರೂಮಲ್ಲಿ ಬೇರೆ ಯಾರೋ ಇದ್ದಾರೆ, ಇಲ್ಲಿರೋದು ಸೇಫ್ ಅಲ್ಲ. ಯಶೋದ, ಯಶೋದ. ಯಾರು ಇಲ್ಲ, ನಾನು ಅಂಜಲಿ. ನಾನು ಅಮ್ಮಂಗೇನು ಮಾಡಲ್ಲ. ಯಶೋದ, ಯಶೋದ, ಎದ್ದೇಳ ಯಶೋದ. ಯಶೋದ, ಈ ರೂಮಲ್ಲಿ ಬೇರೆ ಯಾರೋ ಇದ್ದಾರೆ. ಇಲ್ಲ ರೀ, ಇಲ್ಲಿ ನಮ್ಮನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇಲ್ಲ ಯಶೋದ, ಈ ರೂಮಲ್ಲಿ ಬೇರೆ ಯಾರೋ ಇದ್ದಾರೆ. ಇಲ್ಲಿ ಏನೇನೋ ವಿಚಿತ್ರ ವಿಚಿತ್ರ ನಡೀತಾ ಇದೆ. ಇಲ್ಲ ರೀ, ಯಾರೂ ಇಲ್ಲ. ಯಶೋದ, ಯಶೋದ, ಏನಾಯ್ತು ನಿನಗೆ? ಯಶೋದ, ಏನಾಯ್ತು ಯಶೋದ? ಮತ್ತೆ ಇವಳು ಅನ್ಕಾನ್ಶಿಯಸ್ ಆಗ್ಬಿಟ್ಲಲ್ಲಪ್ಪ. ಅಣ್ಣ ಅಣ್ಣ ತಗೋ ಟ್ಯಾಬ್ಲೆಟ್ಸ್. ಇದರಿಂದ ಯಾವ ಪ್ರಯೋಜನನೂ ಇಲ್ಲ ಅನ್ಸುತ್ತೆ. ಇವಳನ್ನ ಮೊದಲು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಅಕ್ಕ, ಅಕ್ಕಂಗೆ ತುಂಬ ಹುಷಾರಿಲ್ವಾ? ಹೂ ನಿತ್ಯ, ಪ್ರಜ್ಞೆನೇ ಇಲ್ಲ ಅವಳಿಗೆ. ಓ ಮೈ ಗಾಡ್, ಸುತ್ತಮುತ್ತ ಎಲ್ಲೂ ಡಾಕ್ಟ್ರು ಇಲ್ವಲ್ಲ, ಏನು ಮಾಡೋದು ಇವಾಗ? ಸಿಟಿಗೆ ಹೋಗಿ ಹಾಸ್ಪಿಟ್ಲಿಗೆ ಸೇರಿಸ್ಬೇಕು. ಶಶಾಂಕ್, ಹೋಗಿ ಕಾರ್ ರೆಡಿ ಮಾಡು. ಸರಿ ಅಣ್ಣ. ಯಶೋದ, 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 ಯಶೋದ. ಅಮ್ಮ ಅಮ್ಮ ಹೇಳಮ್ಮ, ನಿನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರಂತೆ. ನಿತ್ಯ, ಒಂದು ಸ್ವಲ್ಪ ಹೆಲ್ಪ್ ಮಾಡು. ಯಶೋದ, ನಿಧಾನ. ಮೆತ್ತಿಗೆ.
ಚಿಕ್ಕಪ್ಪ ಡೋರ್ ತೆಗೀರಿ ಅಂದ್ರೆ ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಕೂತಿದ್ದೀರಲ್ಲ, ಬೇಗ ಡೋರ್ ತೆಗೀರಿ. ನಿತ್ಯ, ಕಿಶೋರ್ನ ಹುಷಾರಾಗಿ ನೋಡ್ಕೋ. ಅಕ್ಕಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಿಸಿ. ಕಿಶೋರ್ ಬಗ್ಗೆ ಯೋಚನೆ ಮಾಡಬೇಡಿ, ನಾನು ನೋಡ್ಕೋತೀನಿ. ಸರಿ ಅಣ್ಣ ಬೇಗ ಹೊರಡು. ಹುಷಾರು. ಅಯ್ಯಯ್ಯೋ, ಇದು ಅಂದ್ಬಿಟ್ಟು ಹೊಟ್ಟೋಗ್ತಿದ್ರಲ್ಲಪ್ಪ, ಏನ್ ಮಾಡೋದೀಗ? ಅಮ್ಮನ ನನ್ನ ಕೈಲಿ ಬಿಟ್ಟಿರಕ್ಕಾಗಲ್ಲ. ಐಡಿಯಾ, ನಂಗೆ ಡೋರಿಂದ ಒಳಗೋಗೋ ಮ್ಯಾಜಿಕ್ ಗೊತ್ತಲ್ವಾ? ಅಮ್ಮ, ನೀನೇನೋ ಯೋಚನೆ ಮಾಡಬೇಡ ಅಮ್ಮ, ನಾನು ನಿನ್ ಜೊತೆನೇ ಇರ್ತೀನಿ. ಯಶೋದ ಜೊತೆ ಕಿಲ್ಲೂರು ಯಾರೋ ಇದ್ದಾರೆ. ನನಗಂತೂ ಏನೂ ಕಾಣಿಸ್ತಿಲ್ಲ. ಪುಟ್ಟ, ನೀನು ಅಜ್ಜಿ ಜೊತೆನೇ ಇರಬೇಕು. ನಂಗೊಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಬಂದು ನಾನು ನಿನ್ನ ಕರ್ಕೊಂಡು ಹೋಗ್ತೀನಿ, ಆಯ್ತಾ? ಆಯ್ತು ಚಿಕ್ಕಮ್ಮ. ಇದೇನಿದು, ಅಜ್ಜಿ ಕಾಣಿಸ್ತಿಲ್ವಲ್ಲ? ಅಜ್ಜಿ ಒಬ್ಬರೇ ಎಲ್ಲಿ ಹೋಗೋಕೆ ಸಾಧ್ಯ? ಕಿಶೋರ್, ಅಜ್ಜಿ ಎಲ್ಲಿ ಹೋಗಿದ್ದಾರೆ ನೋಡೋಣ ಬಾ. ಹಾ, ಚೇತನ್, 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 ಚೇತನ್ ಎಲ್ಲಿದ್ದೀರಾ? ಬೇಗ ಬನ್ನಿ ಚೇತನ್. ಏನಾಯ್ತೆ ನಿತ್ಯ? ರೂಮಲ್ಲಿ ಅಜ್ಜಿ ಕಾಣಿಸ್ತಿಲ್ಲ ರೀ. ಏನು ಅಮ್ಮ ರೂಮಲ್ಲಿ ಕಾಣಿಸ್ತಾ ಇಲ್ವಾ? ಇಲ್ಲ ಮಾವ. ಅಮ್ಮ ಎಲ್ಲೋ ಹೋಗಕ್ಕೆ ಸಾಧ್ಯ? ಬನ್ನಿ ಎಲ್ಲ ಕಡೆ ಹುಡ್ಕೋಣ, ಬನ್ನಿ. ಅಲ್ಲ, ಆ ಮುದಿಗೆ ಕಣ್ಣು ಕಾಣಿಸಲ್ಲ, ಕಿವಿ ಕೇಳಿಸಲ್ಲ, ಒಬ್ಬಳೇ ಎಲ್ಲಿ ಹೋಗಕ್ಕೆ ಸಾಧ್ಯ? ನಾವಿಷ್ಟೆಲ್ಲ ಗಾಬರಿ ಆಗಿದ್ರು ಈ ಮಾಲ್ತಿ ತನಗೇನು ಸಂಬಂಧನೇ ಇಲ್ಲ ಅನ್ನೋ ಥರ ನಿಂತಿದ್ದಾಳಲ್ಲ.
ನನ್ನ ಹೆಂಡತಿ ಕಂಡೀಷನ್ ಹೇಗಿದೆ? ಅವರಿಗೆ ಐ ಫೀವರ್ ಇದೆ ನೋಡಿ, ಇಮ್ಮಿಡಿಯೇಟಾಗಿ 2 ಇಂಜೆಕ್ಷನ್ ಕೊಡಬೇಕು. ಇದು ನಮ್ಮ ನರ್ಸಿಂಗ್ ಹೋಮಲ್ಲಿಲ್ಲ, ಹೊರಗಡೆಯಿಂದ ತರಬೇಕು. ಸರಿ ಡಾಕ್ಟರ್. ಡಾಕ್ಟ್ರೆ, ನಾನು ಹೋಗಿ ಅಮ್ಮನ ನೋಡ್ಬೋದಾ? ಡಾಕ್ಟರ್, ನನ್ನ ಮತ್ತಿಗೆ ನೋಡ್ಬೋದಾ? ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ಅವರಿನ್ನೂ ಅನ್ಕಾನ್ಷಿಯಸ್ಸಲ್ಲಿದ್ದಾರೆ. ಈ ಇಂಜೆಕ್ಷನ್ ಕೊಡಲಿಲ್ಲ ಅಂದರೆ ಅವ್ರು ಕೋಮಾಗೂ ಹೋಗ್ಬೋದು. ಕೋಮಾ ಅಂದರೆ ಏನು? ಬೇಡಪ್ಪ, ಅಮ್ಮಂಗೆ ಏನೂ ಆಗಬಾರ್ದು. ನಾನು ಆಮೇಲೆ ಹೋಗಿ ನೋಡ್ತೀನಿ. ಇಲ್ಲ ಡಾಕ್ಟರ್, ನಾನು ಈಗಲೇ ಹೋಗಿ ಇಂಜೆಕ್ಷನ್ ತೊಗೊಂಬರ್ತೀನಿ. ಶಶಾಂಕ್ ಬಾ ಹೋಗೋಣ. ಸರಿ. ಅಯ್ಯೋ ಇರಿ, ನಾನು ಬಂದೆ. ಮಾವ, ಅಜ್ಜಿ ಎಲ್ಲೂ ಕಾಣಿಸ್ಲಿಲ್ಲ. ಹೌದು, ಆ ರೂಮ್ಗಳಲ್ಲೂ ಅಮ್ಮ ಇಲ್ಲ. ಹೌದಪ್ಪ, ಅಡುಗೆ ಮನೆ ಕಾರಿಡಾರ್ ಎಲ್ಲ ಕಡೆ ನೋಡಿದ್ದೆ, ಎಲ್ಲೂ ಇಲ್ಲ. ಆಹಾ, ಏನು ಬುದ್ಧಿವಂತರ ನೀವು. ಅಲ್ಲ, ಮುದುಕಿ ಕಣ್ಣು ಕಾಣಿಸಲ್ಲ, ಕಿವಿನೂ ಕೇಳಿಸಲ್ಲ. ಆ ಮುದುಕಿ ಒಬ್ಳೆ ಎಲ್ಲಿಗೆ ಹೋಗ್ತಾಳೆ? ಯಾರೋ ಮುದುಕಿನ ಮಾಯ ಮಾಡಿದ್ದಾರೆ. ಮನೇಲಿ ಅಜ್ಜಿ ಕಾಣ್ತಿಲ್ಲ ಅಂದರೆ ಆಶ್ಚರ್ಯ ಆಗ್ತಿದೆ. ಅಮ್ಮ ಹೇಳಿದಾಗೆ ಅಜ್ಜಿ ಒಬ್ಬರೇ ಎಲ್ಲೂ ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ರೂಮ್ ಹುಡುಕಿದ್ರಿ ತಾನೆ. ಪಾಪ ಮಾಲ್ತಿ ಅಕ್ಕ ಬೇಜಾರು ಮಾಡ್ಕೊಳ್ತಾಳೆ, ಅವಳ ರೂಮ್ನು ಹುಡುಕಿ ಹೋಗಿ. ಅಯ್ಯ, ಯಾರು ಬೇಡ ಅಂದವರು? ಅಷ್ಟೊಂದು ಅನುಮಾನ ಇದ್ರೆ ನನ್ನ ರೂಮ್ನು ಹುಡುಕಿ. ಆ ಮುದುಕಿ ನನ್ನ ರೂಮಲ್ಲಿದ್ದರೆ ತಾನೇ. ಅಂದರೆ ನಿನ್ನ ಮಾತಿನ ಅರ್ಥ ಆ ಮುದುಕಿ ರೂಮಲ್ಲಿಲ್ಲ ಅಂದರೆ ಬೇರೆ ಎಲ್ಲೋ ಇದ್ದಾಳೆ ಅಂತನಾ? ಇಷ್ಟೆಲ್ಲ ಮಾತಾಡ್ತಿದೀಯ ಅಂದಮೇಲೆ ನಿನಗೆ ವಿಷಯ ಗೊತ್ತಿರಬೇಕಲ್ವಾ? ಏಯ್, ನನಗೆ ಗೊತ್ತಿದ್ಯೋ ಬಿಟ್ಟಿದ್ಯೋ ಅದನ್ನು ಕಟ್ಕೊಂಡು ನಿನಗೇನೇ ಆಗಬೇಕಾಗಿದೆ? ಸಾಕು ನಿಲ್ಲಿಸಿ ನಿಮ್ಮ ಜಗಳನ. ಅಮ್ಮ ಕಾಣಿಸ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ರೆ ನೀವು ಜಗಳ ಮಾಡ್ಕೊಂಡು ನನ್ನ ತಲೆ ಕೆಡಿಸ್ತಾ ಇದ್ದೀರಾ. ಅಲ್ಲ, ಒಬ್ರಿಗಾದ್ರೂ ಅಮ್ಮನ ಬಗ್ಗೆ ಕನ್ಸರ್ನ್ ಇದೆಯಾ? ರೀ, ನಿಮ್ಮನ್ನೇನು ಕಟ್ಟಾಕಿದ್ನ ನಾನು? ನೀವೇ ಹೋಗಿ ನಿಮ್ಮ ಅಮ್ಮನ ವಿಚಾರಿಸ್ಬೇಕಾಗಿತ್ತು. ಅಜ್ಜಿ ನಿಗೂಢವಾಗಿ ಕಾಣೆ ಆಗಿದ್ದಾರೆ. ರಾತ್ರಿ ಮಲಗಿದವ್ರು ಬೆಳಗ್ಗೆ ಇಲ್ಲ ಅಂದರೆ ಏನರ್ಥ? ಅದನ್ನೇ ನಾನು ಹೇಳ್ತಾ ಇರೋದು. ಒಬ್ರಿಗಾದ್ರೂ ಜವಾಬ್ದಾರಿ ಇದೆಯಾ? ಅಮ್ಮ ಎದ್ದಿದ್ದಾಳೋ ಮಲಗಿದಾಳೋ ಅಂತ ಹೋಗಿ ನೋಡಬಾರ್ದಾ? ಮಾವ, ಇಲ್ಲಿವರೆಗೂ ಯಶೋದಕ್ಕನೇ ಅಜ್ಜಿನ ಎಬ್ಸಿ ಮುಖ ತೊಳ್ಸಿ ಕಾಫಿ ಕುಡಿಸಿ ಉಪಚರಿಸ್ತಿದ್ರು. ಇವತ್ತು ನೋಡಿದ್ರೆ ಅಕ್ಕನೇ ಆಸ್ಪತ್ರೆ ಸೇರಿರುವಾಗ ಅವ್ರನ್ನ ಬ್ಲೇಮ್ ಮಾಡೋದ್ರಲ್ಲಿ ಯಾವ ಅರ್ಥನೂ ಇಲ್ಲ ಮಾವ. ನಿತ್ಯ, ನಾನು ಅವಳನ್ನ ಬ್ಲೇಮ್ ಮಾಡ್ತಾ ಇಲ್ಲ. ಅಮ್ಮನ ಆಸ್ತಿಗೋಸ್ಕರ ರಾಣ ಹದ್ದುಗಳ ಥರ ಕಾಯ್ಕೊಂಡಿದಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಏನ್ರಿ, ಎಲ್ರ ಎದುರುಗಡೆ ನನ್ನನ್ನು ರಣ ಹದ್ದು ಅಂತಿದ್ದೀರಾ? ಭಾಮಿನಿ, ಸುಮ್ಮನೆ ವಾದ ಮಾಡಬೇಡ. ವಾದ ಮಾಡೋ ಹೊತ್ತಲ್ಲ ಇದು. ಮೊದಲು ಅಮ್ಮ ಎಲ್ಲಿದ್ದಾಳೆ ಅಂತ ಹುಡುಕ್ಬೇಕು. ಚೇತನ್, ರೆಡಿ, ಮೊದಲು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ. ಹೌದಪ್ಪ, ಇನ್ನು ತಡ ಮಾಡೋದು ಬೇಡ, ಮೊದಲು ಕಂಪ್ಲೇಂಟ್ ಕೊಡೋಣ ಬನ್ನಿ. ನಿಂತ್ಕೊಳ್ಳಿ ನೋಡಿ, ಈ ಮನೆ ಹೊಸಲು ದಾಟೋ ತನಕ ಮಾತ್ರ ಮುದುಕಿ ಸೇಫ್ ಆಗಿರುತ್ತೆ. ಹೊರಗಡೆ ಹೋದರೆ ಮುದುಕಿ ಆಯ್ಸ್ಗೆ ಯಾರು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಏನು ಹೇಳ್ತಿದ್ಯಾ ಮಾಲ್ತಿ? ಹೌದು, ನಾನು ಹೇಳ್ತಿರೋದು ನಿಜನೇ. ನಿಮ್ಮ ಅಮ್ಮನ ಹುಡ್ಕೋ ಪ್ರಯತ್ನ ಮಾಡಬೇಡಿ. ಒಂದು ವೇಳೆ ನಿಮ್ಮ ಅಮ್ಮನ ಹುಡ್ಕೋದೇ ಆಗಲಿ, ಪೊಲೀಸ್ ಕಂಪ್ಲೇಂಟ್ ಕೊಡೋದೇ ಆಗಲಿ ಮಾಡಿದ್ರೆ ನಿಮ್ಮ ಅಮ್ಮನ ಕೊಂದ ಪಾಪನ ನೀವೇ ನಿಮ್ಮ ಕೈಯಾರ ನಿಮ್ಮ ತಲೆ ಕಟ್ಕೊಂಡಾಗುತ್ತೆ. ಹುಷಾರ್. ಇಲ್ಲ ಇಲ್ಲ, ಅಮ್ಮಂಗೆ ಏನಾಗಬಾರ್ದು. ಅಮ್ಮ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅವಳು? ಎಲ್ಲಿದ್ದಾಳೆ ಹೇಗಿದ್ದಾಳೆ ನೀವು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡೋಕ್ಕಾಗಲ್ಲ ನನಗೆ. ನೀವೆಲ್ಲರೂ ಏನೂ ಆಗೇ ಇಲ್ಲ ಅನ್ನೋ ಥರ ಇದ್ದರೆ ನಿಮ್ಮ ಅಮ್ಮ ಈ ಮನೆ ವಾಪಸ್ ಬರ್ತಾರೆ. ಇಲ್ಲ ಅಂದರೆ ನಿಮ್ಮ ಅಮ್ಮನ ಹಣೆ ಬರನೇ ಬದಲಾಗೋಗುತ್ತೆ. ಯೋಚನೆ ಮಾಡಿ. ನನ್ನ ಮಾತನ್ನು ತಮಾಷೆಯಾಗಿ ತೊಗೋಬೇಡಿ. ಆಮೇಲೆ ಏನಾದರೂ ಅನಾಹುತ ಆಯಿತು ಅಂದರೆ ನಾನಾಗಲಿ ನನ್ನ ಮಗಳಾಗಲಿ ಜವಾಬ್ದಾರರಲ್ಲ. ಅದು ನೀವೆಲ್ಲರೂ ನೆನಪಿಟ್ಕೊಳ್ಳಿ, ಆಯಿತಾ? ಅಣ್ಣ, ಅಲ್ಲಿ ಯಾವುದೋ ಬೋರ್ಡ್ ಕಾಣಿಸ್ತಿದೆ.
ಮೇ ಬಿ ಮೆಡಿಕಲ್ ಶಾಪ್ ಇರಬೇಕು, ಬಾ ವಿಚಾರಿಸೋಣ. ಈ ಶಾಪ್ ಕ್ಲೋಸ್ ಆಗಿದೆಯಲ್ಲೋ, ಏನೋ ಮಾಡೋದು? ಸರ್ ಇಲ್ಲೆಲ್ಲಾದ್ರೂ ಮೆಡಿಕಲ್ ಶಾಪ್ ಇದೆಯಾ? ಮೈ ಗಾಡ್, ಏನೋ ಮಾಡೋದೀಗ? ಡಾಕ್ಟ್ರಿಗೆ ಅರ್ಜೆಂಟಾಗಿ ಮೆಡಿಸಿನ್ ಬೇಕಂತೆ. ಹಲೋ ಚೇತನ್, ಯಶೋದಾಗೆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ. ನಾವು ಮೆಡಿಸಿನ್ ತರಕ್ಕೆ ಹೋಗ್ತಾ ಇದೀವಿ, ಆಮೇಲೆ ಫೋನ್ ಮಾಡ್ತೀವಿ. ಅದಲ್ಲಣ್ಣ, ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು. ಏನು ಹೇಳು ಚೇತನ್? ಅಣ್ಣ, ಮನೇಲಿ ಅಜ್ಜಿ ಕಾಣಿಸ್ತಾ ಇಲ್ಲ. ನಾವು ಎಲ್ಲ ಕಡೆ ಹುಡುಕಿದ್ರು ಅವ್ರು ಸುಳಿವೇ ಇಲ್ಲ ಅಣ್ಣ. ವಾಟ್? ಅಜ್ಜಿ ಕಾಣಿಸ್ತಾ ಇಲ್ವಾ? ಅಜ್ಜಿ ಒಬ್ಬರೇ ಎಲ್ಲೋ ಹೋಗಕ್ಕೆ ಸಾಧ್ಯ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಅಣ್ಣ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಿತ್ತು. ನಾವು ಹಾಗೆ ಅಂದ್ಕೊಂಡ್ವಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಜ್ಜಿ ಬದುಕಿರೋ ಗ್ಯಾರಂಟಿ ಇರಲ್ಲ ಅಂತ ದೊಡ್ಡಮ್ಮ ಹೆದರಿಸ್ತಿದ್ದಾರೆ. ಏನು? ಅಮ್ಮ ಹಾಗಂದ್ಲಾ? ಚೇತನ್, ಹೇಗಾದರೂ ಸ್ವಲ್ಪ ಮ್ಯಾನೇಜ್ ಮಾಡು. ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ನಾನು ಆಮೇಲೆ ಫೋನ್ ಮಾಡ್ತೀನಿ. ಅಣ್ಣ, ಶಶಾಂಕ್, ಅಜ್ಜಿ ಕಾಣಿಸ್ತಿಲ್ವಂತೆ. ಮನೇಲಿ ಎಲ್ಲಿ ಹುಡುಕಿದ್ರು ಪತ್ತೆ ಇಲ್ವಂತೆ. ಅಜ್ಜಿಗೆ ಕಣ್ಣು ಕಾಣಲ್ಲ, ಕಿವಿನೂ ಕಾಣಲ್ಲ. ಅವರು ಎಲ್ಲಿ ಹೋಗಕ್ಕೆ ಸಾಧ್ಯ? ಅಜ್ಜಿ ಯಾರ ಸಹಾಯ ಇಲ್ಲ, ಎಲ್ಲಿಗೆ ಹೋಗಕ್ಕೆ ಸಾಧ್ಯ? ನನಗೂ ಅರ್ಥ ಆಗ್ತಾ ಇಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಅಜ್ಜಿ ಜೀವಕ್ಕೆ ಆಪತ್ತು ಅಂತ ಅಮ್ಮ ಎದುರಿಸಿದಾಳಂತೆ. ಅಯ್ಯೋ, ಆ ಮಂತ್ರವಾದಿ ಅಮ್ಮ ಅಜ್ಜಿನ ಸಾಯಿಸ್ಬಿಡ್ತಾಳಂತ. ಏನಪ್ಪ ಮಾಡೋದೀಗ? ಅಮ್ಮಂಗೆ ಚುಚ್ಚಿ ಕೊಡಿಸ್ತೀನಿ, ಆಮೇಲೆ ಅಜ್ಜಿ ಬಗ್ಗೆ ಯೋಚನೆ ಮಾಡ್ತೀನಿ. ನಾನು ಹೋಗಿ ಅಮ್ಮಂಗೆ ಚುಚ್ಚಿ ತರ್ತೀನಿ. ಅಯ್ಯೋ, ಇದೊಂದು ದೊಡ್ಡ. ಎಲ್ಲರೂ ಪ್ಲೀಸ್ ಇಲ್ಲಿರಿ ಪ್ಲೀಸ್. ಚೀಟಿನೇ ಅಲ್ವಲ್ಲಪ್ಪ, ಏನ್ ಮಾಡೋದೀಗ? ಐಡಿಯಾ. ಡಾಕ್ಟರ್ ಬರ್ಕೊಟ್ಟೆ ಚೀಟಿ ಪ್ಲೀಸ್, ನನ್ನ ಹತ್ರ ಗಾಳಿಲಿ ಹಾರ್ಕೊಂಡ್ ಬಾ ಪ್ಲೀಸ್. ಅಯ್ಯೋ, ಚೀಟಿ ಯಾರೋಗ್ತಿದೆ ಅಣ್ಣ, ಚೀಟಿ ಯಾರೋಗ್ತಿದೆ. ಡ್ರೈವರೇ ಇಲ್ವಲ್ಲಪ್ಪ, ಏನ್ ಮಾಡೋದೀಗ?